ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾವತಿನ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಸಂಜೆನೂ ಹೂ ತೊಗೊಂಡಿದ್ದೆ, ಆಮೇಲೆ ಕಟ್ಟೋಣ ಅಂತ ಆವಾಗ ಮಾಡಿದೆ. ಇನ್ನು ಅಡುಗೆ ಮಾಡುವಾಗ ನೆನಪಾಯಿತು, ಸರಿ ಊಟ ಆದಮೇಲೆ ಹೂ ಕಟ್ಟಿಡೋಣ ಅಂತ ಅಂದ್ಕೊಂಡು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಎಲ್ಲ ಕೆಲಸನೂ ಮುಗಿಸಿ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು, ಪೂಜೆ ಮಾಡಬೇಕು ಅಂತ ಎಲ್ಲ ಕೆಲಸ ಮುಗಿಸೋಗಿ ನಿದ್ದೆ ಮಾಡ್ತಾ ಇದ್ದೀನಿ. ಆವಾಗ ನೆನಪಾಯಿತು, ಅಯ್ಯೋ ಹೂವನ್ನೇ ಕಟ್ಟಿಲ್ವಲ್ಲ ಅಂತ. ಆಮೇಲೆ ಅಂದ್ಕೊಂಡೆ, ಸರಿ ಬೆಳಿಗ್ಗೆ ಬೇಗ ಎದ್ದೊಳ್ತೀನಲ್ವ, ಸರಿ ಬಿಡಿ ಇನ್ನೊಂದು 10 ನಿಮಿಷ ಬೇಗ ಎದ್ದು ಹೂ ಕಟ್ಕೊಳ್ಳೋಣ ಅಂತ. ಏನಂದರೆ ನಾಳೆ ಬೆಳಿಗ್ಗೆ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಇದೆ. ಒಂಚೂರು ನಮ್ಮ ಮನೆಯವ್ರು ಏನಾರು ಇರ್ತಿದ್ರು ಒಂಚೂರು ಹೆಲ್ಪ್ ಮಾಡ್ತಾಯಿದ್ರು. ಅವರು ಡ್ಯೂಟಿ ಮೇಲೆ ಹೊರಗಡೆ ಹೋಗಿದ್ದಾರೆ, ಶನಿವಾರ ನೈಟ್ ಬರ್ತಾರೆ, ಶುಕ್ರವಾರ ಬಂದಿಲ್ಲ ಅವರು. ಹಂಗಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕು, ತಿಂಡಿ ಮಾಡಬೇಕು, ಮಕ್ಕಳನ್ನ ಸ್ಕೂಲ್ಗೆ ಬಿಡಬೇಕು, ಪೂಜೆ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಎಲ್ಲ ಬೆಳಿಗ್ಗೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಎದ್ದು ಬಂದು ಹೂವೆಲ್ಲ ಕಟ್ಟಿ ಎತ್ತಿಟ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡೆ. ಈ ಥರ ಆಯಿತು ನಿನ್ನೆ. ಇನ್ನು ಇವತ್ತು 4:15ಗೆ ಎದ್ದು ನನ್ನ ಕೆಲಸನೆಲ್ಲನೂ ಶುರು ಮಾಡಿಕೊಂಡೆ. ಗುರುವಾರ ಹಾಕಿದ ರಂಗೋಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಶುಕ್ರವಾರ ಒಂದೇ ದಿನ ಅಲ್ವ ಗ್ಯಾಪು. ಸೊ ಹಂಗಾಗಿ ಇವತ್ತು ಮತ್ತೆ ಫ್ರೆಶ್ ಆಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗೆದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮನೇಲಿ ಕೂಡ ಅಷ್ಟೇ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಕೆಲಸ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆದೆ. ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬೆಳಿಗ್ಗೆನೇ. ಆದರೆ ಪೂಜೆ ಕೂತ್ಕೊಂಡ್ರೆ ಏನು ಗೊತ್ತಾ, ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕಾಗಲ್ಲ. ಇನ್ನು ತಿಂಡಿ ಮಾಡಬೇಕು, ಮಕ್ಳಿಗೆ ಸ್ಕೂಲ್ ಬಿಡಬೇಕು, ಅದೇ ಟೆನ್ಷನ್ ಓಡ್ತಾ ಇರುತ್ತೆ. ಸೊ ಹಂಗಾಗಿ ಫಸ್ಟು ತಿಂಡಿ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ತಿಂಡಿ ಮಾಡೋದಕ್ಕೆ ಬಂದೆ. ಸಿಂಪಲಾಗಿ ಒಂದು ರೈಸ್ ಬಾತ್ ಮಾಡ್ಕೋತಾ ಇದ್ದೀನಿ. ಏನಂದರೆ ಒಂದು ಮಿಕ್ಸಿ ಜಾರ್ಗೆ ಒಂದು 3 ಟೊಮೆಟೊ, ಒಂಚೂರು ಕಾಯಿ ತುರಿ, 1-2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, 1-2 ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕುಕ್ಕರ್ ತೊಗೊಂಡು ಅದಕ್ಕೆ 2 ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ 1-2 ಈರುಳ್ಳಿನ ಹಾಕಿ ಅದು ಈರುಳ್ಳಿ ಫುಲ್ಲು ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದ ತಕ್ಷಣ ನಾವು ರುಬ್ಬಿಟ್ಟಿರ್ತೀವಿ ನೋಡಿ, ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಯ್ತಾ. ಅದರಲ್ಲಿರೋ ನೀರೆಲ್ಲನೂ ಕಂಪ್ಲೀಟಾಗಿ ಟೊಮೊಟೊದು ರಸ ಏನಿರುತ್ತೆ ಅದೆಲ್ಲ ಸುಂಡೋಗಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ಅದು ಹುರಿದಿದ್ದಾದಮೇಲೆ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನಷ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಮನೇಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಒಂದು 2 ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಏನು ಗೊತ್ತಾ, ರೈಸ್ ಬಾತು ಮಧ್ಯಾಹ್ನ ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ತೀನಲ್ವ, ಆರೋಗ್ಬಿಟ್ಟಿದ್ರೆ ಸರಿಯಾಗಿ ತಿನ್ನೋದಕ್ಕಾಗಲ್ಲ. ಮಧ್ಯೆ ಬಾಯಿಗೆ ಈ ಥರ ಆಲೂಗೆಡ್ಡೆ, ಬಟಾಣಿ ಏನಾನ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಒಂದು ಆಲೂಗೆಡ್ಡೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಫ್ರೆಶ್ಶಾಗಿ ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ. ನೀವೇನಾನ ಆ ಥರ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಟೊಮೆಟೊ ಎಲ್ಲ ರುಬ್ತಿರಲ್ಲ, ಆವಾಗ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರು ನಡೆಯುತ್ತೆ. ನಾನು ಮನೇಲಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಸೇರಿಸ್ಕೊಂಡೆ ಅಷ್ಟೇ. ಇನ್ನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಕುದ್ದಾದಮೇಲೆ ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 1-2 ವಿಷಿಲ್ ಕೂಗಿಸ್ಕೊಂಡ್ರೆ ಆಗೋಯಿತು. ಈ ರೈಸ್ ಬಾತು ಬೇಗ ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ. ಇನ್ನು ರೈಸ್ ಬಾತಿಗೆ ಇಟ್ಬಿಟ್ಟು ನಾನು ಕೂಡ ಅಷ್ಟೇ ಬಂದು ಬೇಗ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಟೈಮ್ ನೀವು ನೋಡ್ಬೋದಲ್ಲಿ ಇನ್ನೂ 7 ಗಂಟೆ ಆಗಿಲ್ಲ. ಒಟ್ನಲ್ಲಿ ಬೇಗ ಎದ್ದಿದ್ದೆ ನೋಡಿ. ಒಂದು 6:45 ಅಷ್ಟರಲ್ಲೆಲ್ಲ ನನಗೆ ಪೂಜೆ ಆಗೋಗ್ಬಿಟ್ಟಿತ್ತು. ಇನ್ನು ದೇವ್ರ ಮನೆ ಎಲ್ಲನೂ ನಮ್ಮ ಮನೇಲಿ ದೇವ್ರ ಮನೆ ಎಲ್ಲ ಇದು ಫೋಟೋ ಎಲ್ಲನೂ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಗುರುವಾರನೇ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ. ಇವತ್ತು ಕ್ಲೀನಿಂಗ್ ಕೆಲಸ ಏನೂ ಇರಲಿಲ್ಲ, ಜಸ್ಟು ದೀಪ ಹಚ್ಚಿ ಹೂವೆಲ್ಲ ಚೇಂಜ್ ಮಾಡಿ ಪೂಜೆ ಮಾಡಿಕೊಂಡೆ ಅಷ್ಟೇ. ಇನ್ನು ಯಾಕೋ ಗೊತ್ತಿಲ್ಲ, ದೇವ್ರ ಮನೆ ಬೇಕು ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಏಕೆಂದರೆ ನಾನು ಊದ್ಕಡ್ಡಿ ಹಚ್ಚೋದಕ್ಕೆ ಹೋದ್ನ, ಅದು ದೀಪದಲ್ಲಿ ಕಾಣಿಸ್ಲಿಲ್ಲ. ತಿರ್ಗಾ ಚೇರ್ ಹಾಕ್ಕೊಂಡು ಅದ್ರ ಮೇಲೆ ಹತ್ತಿ ನಾನು ಅದು ಊದುಬತ್ತಿನ ಅಂಟಿಸ್ಕೊಂಡು ಸಾಂಬ್ರಾಣಿನ ಪೂಜೆ ಮಾಡಿಕೊಂಡೆ. ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಇವಾಗ ಫೀಲ್ ಆಗ್ತಾಯಿದೆ. ಯಾಕಂದರೆ ನೀಟಾಗಿ ದೇವ್ರ ಮನೆ ಇದ್ದರೆ ಕೂತ್ಕೊಂಡು ನೀಟಾಗಿ ಅಲಂಕಾರ ಮಾಡಿಕೊಂಡು ಆ ದೇವರಿಗೆ ನೆಮ್ಮದಿಯಾಗಿ ಪೂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ನಂತರ ನನಗೂ ಅಷ್ಟೇ ಒಂದು ಸಮಾಧಾನ ಇರುತ್ತೆ. ಚೇರ್ ಹಾಕ್ಕೊಂಡು ಮೇಲೆ ಹತ್ತು ಇಳಿ ಹೂವು ಇಡು ಮತ್ತು ಎಣ್ಣೆ ಎತ್ಕೊ, ತುಂಬ ಒಂಥರ ಇರಿಟೇಷನ್. ಅಂದರೆ ಪೂಜೆ ಮಾಡೋಕ್ಕಂತಲ್ಲ, ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಈಗ ಮಕ್ಕಳೂ ಕೇಳ್ತಾ ಇರಬೇಕು, ಊದ್ಕಡ್ಡಿ ಕೊಡಿ, ಎಣ್ಣೆ ಕೊಡಿ ಅಂತ. ಇಲ್ಲಾಂದರೆ ನಾನು ಹತ್ತಿ ಇಳಿತಾ ಇರಬೇಕು, ಅದೊಂಥರ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಯಾಕೋ ಗೊತ್ತಿಲ್ಲ, ತುಂಬ ಫೀಲ್ ಆಗ್ತಾಯಿದೆ ದೇವ್ರ ಮನೆ ಬೇಕು ಅಂತ. ಇನ್ನು ಇದೆಲ್ಲ ನನ್ನ ಮಗ ಮಾಡಿರೋದು. ಒಂದೊಂಚೂರು ವೀಡಿಯೋ ಮಾಡ್ತೀನಮ್ಮ ಅಂತ ಮಾಡ್ದೆ, ನೋಡಿದ್ರೆ ನವಿಲುಗರಿ ಇಟ್ಟು ವೀಡಿಯೋ ಮಾಡಿದ್ದಾನೆ. ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ಹಾಗೆ ನಾನು ಕೂಡ ಅಷ್ಟೇ ಹೊಸದಾಗಿ ಒಂದು ಪೂಜೆನ ಮಾಡ್ತಾಯಿದ್ದೀನಿ. ಸೊ ದಿನ ನಾನು 16 ದಿನ ಜಪ ಮಾಡಬೇಕು, 108 ಸಾರಿ. ಹಂಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೆ. ಎಲ್ಲ ಮುಗಿಸ್ಕೊಂಡೆ. ಒಟ್ಟಿನಲ್ಲಿ 7 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಆಯಿತು. ಸೊ ಅದಕ್ಕೇ ಟೆನ್ಷನ್ ಆಗಿಬಿಟ್ಟಿತ್ತು. ತಿಂಡಿ ಮಾಡಬೇಕು, ಮಕ್ಕಳನ್ನ ಸ್ಕೂಲ್ಗೆ ಬಿಡಬೇಕು, ನಾನು ಬರೀ ಪೂಜೆ ಎಲ್ಲ ಜಪ ಎಲ್ಲ ಮಾಡೋದಿತ್ತಲ್ಲ. ಸೊ ಟೈಮ್ ಸಾಕಾಗುತ್ತೋ ಇಲ್ವೋ ಅಂತ ಅದೇ ಫೀಲ್, ಅದೇ ಮೈಂಡಲ್ಲಿ ಓಡ್ತಾ ಇತ್ತು. ಏನೋ ದೇವ್ರ ದಯೆ ಎಲ್ಲ
ಕರೆಕ್ಟ್ ಟೈಮ್ಗೆ ಒಂದು 7:30 ಅಷ್ಟರಲ್ಲೆಲ್ಲ ಮುಗೀತು. ಇನ್ನು ಇದು ಹೊಸ್ದಾಗಿ ತುಳಸಿ ಕಟ್ಟೆ ಇಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಇವಾಗ ಪೂಜೆ ಮಾಡ್ತೀನಿ. ಅದಕ್ಕೆ ಹೇಳಿದ್ದು ನನಗೆಲ್ಲ ಸ್ಪೇಸು ಚೆನ್ನಾಗಿರಬೇಕು, ನಂಗೆ ಈ ಥರ ಎಲ್ಲ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಜಾಗ ಸಾಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಏನೋ ನಮ್ಮ ಮನೆಯವ್ರು ಹಲ್ಗೆ ತಂದುಬಿಟ್ಟು ರಂಗೋಲಿ ಹಾಕೋಕ್ಕೂ ಕೂಡ ಜಾಗ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ಥರ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ನನ್ನ ಮಗನ ಸ್ಕೂಲಿಗೆ ಬಿಡಬೇಕಿತ್ತು. ಸರಿ ಅಂತ ಬಂದೆ. ಇವತ್ತು ಸ್ಕೂಲೇನು ಇರಲಿಲ್ಲ ಅಂತಂದರೆ ಇವತ್ತು ಶನಿವಾರ ಅಲ್ವಾ, ರಜೆ ಕೊಟ್ಟಿದ್ದರು. ಆದರೆ ಇವನೇನೋ ಮಾರ್ಕೆಟಿಂಗ್ ಇದಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಸ್ಕೂಲ್ ಕಡೆಯಿಂದ ಜೆ ಪಿ ನಗರಕ್ಕೆ ಹೋಗೋದು. ಅಲ್ಲೇನೋ ಮಾರ್ಕೆಟಿಂಗ್ ಮಾಡ್ತಾರೆ ಬುಕ್ನ ಅಂತನೋ ಏನೋ ಹೇಳ್ತಾ ಇದ್ದ, ಸರಿಯಾಗಿ ಗೊತ್ತಾಗಲಿಲ್ಲ. ಆಮೇಲೆ ಅವನ್ನ ಅಲ್ಲಿ ಸ್ಕೂಲ್ ಹತ್ರ ಬಿಟ್ಟೆ. 8:15 ಇನ್ನೊಂದು 1/4 ಗಂಟೆ ಬರ್ತಾರಿರೋ, ನಂಗೆ ಟೈಮ್ ಆಗುತ್ತೆ. ಸರಿ ಬಾಯ್. ಇನ್ನು ಇವತ್ತು ಬೇರೆ ಮಕ್ಳಿಗೆಲ್ಲ ರಜೆ ಕೊಟ್ಟಿದ್ರು ಸ್ಕೂಲು. ಇವಾಗ ಸೆಲೆಕ್ಟ್ ಆಗಿರೋ ಈ ದೆಸೆಯಲ್ಲಿಂಗ್ ಸೇರ್ಕೊಂಡಿರೋ ಮಕ್ಳಿಗೆ ಮಾತ್ರ ಸ್ಕೂಲ್ ಹತ್ರ ಬರೋಕ್ಕೆ ಹೇಳಿದ್ರು. ಅಲ್ಲಿಂದ ವ್ಯಾನಲ್ಲಿ ಜೆ ಪಿ ನಗರ್ ಕರ್ಕೊಂಡು ಹೋಗ್ತಾರೆ. ಹಂಗಾಗ್ಬಿಟ್ಟು ಅವನ್ನ ಬಿಟ್ಟು ಇನ್ನೂ ಯಾರೂ ಬಂದಿಲ್ಲ, ನೀನು ಇರಮ್ಮ ಅಂತಿದ್ದ. ನಂಗೆ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗಾಗಿ ಇಲ್ಲ ನೀನು ಇರು ಪರವಾಗಿಲ್ಲ, ಇನ್ನೊಂದು 1/4 ಗಂಟೆ ಅಷ್ಟೇ ಬರ್ತಾರೆ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ನಾನು ಸ್ವಲ್ಪ ತರಕಾರಿ ತೊಗೊಳೋದಿತ್ತು, ತೊಗೊಂಡು ಅಲ್ಲಿಂದ ಬಂದೆ. ಇನ್ನು ಹಬ್ಬ ಯಾವಾಗ ಅಂತ ನೋಡ್ಕೊತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತಲ್ವ, ಹಾಗಾಗಿ ನೋಡ್ತಾ ಇದ್ದೆ ಯಾವಾಗಿಂದ ನಾನು ಕ್ಲೀನಿಂಗ್ ಶುರು ಮಾಡಬೇಕೇನೋ ಅಂತ. ಇನ್ನು ಅಷ್ಟರಲ್ಲಿ ಓಟೊಂದು ಸಬ್ಮಿಟ್ ಮಾಡೋಣ ಅಂತ ಹೋಗಿದ್ದೆ. ಏನಂದರೆ ನನ್ನ ಹಸ್ಬೆಂಡ್ದು ನಾನು ಎಲ್ಲ ಫಿಲ್ ಮಾಡಿಬಿಟ್ಟಿದ್ದೆ. ಅದು ಯಾರ್ದಾದ್ರೂ ಐ ಡಿ ಪ್ರೂಫ್ ಬೇಕಾಗಿರುತ್ತಲ್ಲ ಅದರ ಒಂದು ಜಾಗದಲ್ಲಿ. ಆಮೇಲೆ ಅಲ್ಲಿ ಆಗಲ್ಲ, ಅವ್ರದ್ದು ನಮ್ಮ ಪೇರೆಂಟ್ಸ್ದೇ ಬೇಕು ಅಂತ ಅಲ್ಲಿ ಕೇಳ್ತಾಯಿದ್ರು. ಸರಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಅಂತ ಸುತ್ತಾನೇ ಇದ್ದೆ. ಮತ್ತು ನಂದು ಏನಾಗುತ್ತೋ ಗೊತ್ತಿಲ್ಲ, ಕ್ಯಾನ್ಸಲ್ ಆಗುತ್ತೋ ಏನೋ. ಎಲ್ಲ ವೈಟ್ನರ್ ಹಾಕ್ಬಿಟ್ಟು ಇದು ಆಗಲ್ಲ ಅಂತ ಕೊಟ್ಟರು. ನನಗಂತೂ ಸುತ್ತಿ ಸಾಕಾಯಿತು. ಫೈನಲಿ ನನಗಾಗಲ್ಲ ಅಂತ ಮನೆಗೆ ಹೋಗ್ಬಿಟ್ಟೆ. ಆಮೇಲೆ ತಿರ್ಗಾ ಸಂಜೆ ಮೇಲೆ ನನ್ನ ಮನೆಯವರು ಬಾ ಕೇಳ್ಕೊಂಬರೋಣ ಅಂತ ತಿರ್ಗಾ ಬಂದರು. ಅದು ಕೆಲಸ ಆಗಲಿಲ್ಲ. ಸರಿ ನೋಡೋಣ ಅಂತ ಅಲ್ಲಿಂದ ಹೊರಟು ಬಂದ್ವಿ. ಎಷ್ಟು ಅಂತ ಓಡಾಡೋದು, ಎಷ್ಟು ಅಂತ ಇದು ಮಾಡೋದು, ಹೊಸ ರೂಲ್ಸ್ ತಂದುಬಿಟ್ಟಿರ್ತಾರೆ. ಮತ್ತು ಇವಾಗ ಸಿಗದೇ ಇರೋದನ್ನ ನಾವು ಎಲ್ಲಿಂದ ತರೋದಕ್ಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಳ್ಲಿಲ್ಲ ನಾನು. ಕ್ಯಾನ್ಸಲ್ ಆದರೂ ಆಗಲಿ ಮತ್ತು ಹೊಸದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿ ಬಂದ್ವಿ. ಇನ್ನು ಇವತ್ತು ಎಷ್ಟು ಸುತ್ತಿದ್ದೀನಿ ಅಂದರೆ ನನ್ನ ಗಾಡಿ ಕಲ್ತಿದ್ದಕ್ಕೂ ಸಾಕಾಯಿತು ಅಂತ ಅನ್ನಿಸ್ತು. ಇಲ್ಲ ಅಂದಿದ್ರೆ ಹುಚ್ಚು ಹಿಡ್ಬಿಡ್ತಾಯಿತ್ತು. ಏನು ಇಲ್ಲಿಂದ ಅಲ್ಲಿ ಕಳಿಸ್ತಾರೆ, ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಎಷ್ಟು ಅಂತ ಓಡಾಡೋದಕ್ಕಾಗುತ್ತೆ. ಹಂಗಾಗಿ ನನಗಂತೂ ಗಾಡಿ ಇರೋದಕ್ಕೆ ಇಲ್ಲಿಂದ ಅವ್ರಿಗೆ ಏನು ಹೇಳಿದ್ರು ಹಂಗೆ ಸುತ್ತಾ ಇದೆ. ಅದರಲ್ಲೂ ಅಡ್ರೆಸ್ ಬೇರೆ ಹುಡುಕ್ಬೇಕಾ, ಗೊತ್ತಿಲ್ಲದೆ ಇರೋ ಅಡ್ರೆಸ್ಗಳು ಎಲ್ಲಿ ಮಾಡ್ತವ್ರೆ ಏನೋ ಅಂತ. ಮತ್ತು ಅಲ್ಲೋದ್ರೆ ಅಲ್ಲಿ ಜನ ಇರ್ತಾರೆ, ಅಲ್ಲಿ ವೆಯ್ಟ್ ಮಾಡಬೇಕಾ, ವೆಯ್ಟ್ ಮಾಡಿ ನಾವು ನಮ್ದು ಏನೇ ಡೌಟ್ ಇದ್ದರೂ ಕೇಳಬೇಕಾ, ತಿರುಗಿ ಇಲ್ಲಿಗೆ ಬರಬೇಕಾ. ಸಾಕು ಅನ್ನಿಸ್ಬಿಡ್ತು ನನಗಂತೂ. ಈ ವೋಟರ್ ಐಡಿನೂ ಬೇಡ ಏನೂ ಬೇಡ ಅನ್ನಿಸ್ಬಿಡ್ತು ಫೈನಲಿ. ಆ ಒಂದು ಫಜೀತಿಗೆ ಮನೆಗೆ ಹೋಗ್ಬಿಟ್ಟಿದ್ದೆ, ನನ್ನ ಕೈಯಲ್ಲಿ ಆಗಲ್ಲ ಇನ್ನು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮನೆಯವರು ಸರಿ ನೀನು ಹೋಗು ಮನೆಗೆ, ಸಂಜೆ ಮೇಲೆ ನಾನು ಬಂದರೆ ನೋಡೋಣ ಅಂತ ಹೇಳಿದರು. ಆಮೇಲೆ ಹೋದ್ರೂ ಕೆಲಸ ಆಗಲೇ ಇಲ್ಲ. ಅದೊಂದು ಬೇಜಾರಾಯಿತು ಅಷ್ಟೇ. ಇನ್ನು ಬಂದುಬಿಟ್ಟು ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ತೆಗೆದಿಟ್ಟಿದ್ದೆ. ಮೊನ್ನೆ ಸೊಪ್ಪು ಸಾರು ಮಾಡಿ ಅದನ್ನು ಹಾಕಿ ಸ್ವಲ್ಪ ಬೋಂಡ ಮಾಡಿದ್ದೆ. ಇನ್ನು ನಾನಂತೂ ನಾನೇ ಸಾಂಬಾರು ಮಾಡಿದ್ರು ಮುದ್ದೆ ತಿಂತಾ ಇರಲಿಲ್ಲ. ನಾನು ಚಿಕ್ಕದ್ರಲ್ಲಿ ಮದುವೆಯಾಗಿ ಮಕ್ಕಳಾದಮೇಲೆ ನಾನು ಮುದ್ದೆ ತಿನ್ನೋದಕ್ಕೆ ಶುರು ಆಗಿದ್ದು. ನಮ್ಮ ಮನೇಲಿ ಹೆಂಗಂದ್ರೆ ನನ್ನ ಮಕ್ಕಳು ಫುಲ್ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಒಂದು ತರಕಾರಿ ಸಾಂಬಾರು ಮಾಡಿದ್ರು ಮುದ್ದೆ ಮಾಡಮ್ಮ ಅಂತಾರೆ. ಸೊ ಇವಾಗಂತೂ ಮನೇಲಿರೋದ್ರಿಂದ ಡೈಲಿ ಅವ್ರಿಗೆ ಮುದ್ದೆ ಸಾರು ಎಲ್ಲ ಬಿಸಿ ಬಿಸಿನೇ ಆಗ್ತಾಯಿದೆ. ನನ್ನ ಕೈಲಾದಷ್ಟು ಮಾಡ್ಕೊಡ್ತೀನಿ. ಇನ್ನು ಮುದ್ದೆ ಜೊತೆಗೆ ನಂಚ್ಕೊಳ್ಳೋಕೆ ಬೋಂಡನೂ ಮಾಡಿದ್ನಲ್ಲ, ಊಟ ಚೆನ್ನಾಗಿತ್ತು. ಸರಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ವೋಟರ್ ಐ ಡಿ ಕತೆ ಏನಾಯಿತು ಅಂತ ನನಗೊಂದು ಕಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.